ಹೇಳ್ತಾನಿ. ಒಂದ್ ಕೆಲಸ ಮಾಡಿದ್ರ 1 ತಾಸು ರೆಸ್ಟ್ ಮಾಡ್ತೈತ್ರಿ ಮೂಳಿ. ನನ್ ಗಂಡ ಒಂದ್ ಐತ್ರಿ, ಬರೇ ಉಣ್ಣಾಕ್ ಮನಿಗ್ ಬರ್ತೈತ್ರಿ, ಮತ್ತೆ ಅದಕ್ಕೂ ಬರಂಗಿಲ್ಲ. ಮಗ ಪಾಪ ಒಂದ್ ಮುಂಜಾನೆ ಹೋಗತ್ರಿ ದುಡ್ಯಾಕ, ಒಮ್ಮಿಕ್ಲೆ ರಾತ್ರಿ ಬರ್ತೈತಿ ಮನ್ಯಾಗ ಕಟ್ಟಿದ್ ಡಬ್ಬಿ ತಿಂದು. ನನ್ನ ಮಗ ನಾನು ಇಬ್ರ ನೋಡ್ರಿ ನೆಟ್ಟಗ್ ಬಾಳೆ ಮಾಡಾರ. ಸಸಿ ಮಾವ ಒಟ್ಟ ಉಪಯೋಗ ಇಲ್ರಿ. ಒಂದ್ ರೊಟ್ಟಿ ಮಾಡಿದ್ಲಿಲ್ಲ 1 ತಾಸು ರೆಸ್ಟ್, ಒಂದ್ ಚಪಾತಿ ಮಾಡಿದ್ಲಿಲ್ಲ 1 ತಾಸು ರೆಸ್ಟ್, ಒಂದ್ ಪಲ್ಯ ಮಾಡಿದ್ಲಿಲ್ಲ 1 ತಾಸು ರೆಸ್ಟ್. ರೊಟ್ಟಿ ಮಾಡಿ ರೆಸ್ಟ್ ಮಾಡಕತ್ತಾಳ. ಈಗ ಪಲ್ಯ ಬೇಕಂದ್ರ ಇನ್ನೂ 1 ತಾಸು ಹೊತ್ತು ಗಳಿಬೇಕು ನಾನು. ಎಂತ ಹಣೆ ಬರ ಚಟಿಗೆ ಬರ್ದಾಳ ಏನ. ಒಂದು ತವ್ರ ಮನ್ಯಾಗರ ಸುಖ ಇಲ್ಲ, ಒಂದು ಗಂಡನ ಮನ್ಯಾಗರ ಸುಖ ಇಲ್ಲ. ಬಿಡುವ ಇನ್ನು ಸಸಿ ಬಂದಾಳ, ಈಗರ ಆರಾಮ್ ಇರ್ಬೋದು ಅನ್ಕೊಂಡ್ರ ಅದು ಸಾಧ್ಯ ಇಲ್ದಂಗ ಆತ್ ನೋಡ್ರಿ. ಮಂದಿ ಮನೆ ಅಂತ ಸಸ್ತಾರ್ರಿ, ಚಕ ಚಕ ಅಡ್ಡಾಡಿ ಎಂತ ಭಾರಿ ಮಾಡ್ತಾರ. ಯವ್ವ ನಮ್ಮ ಮನೆ ಅಂದು ಯಾ ಕಾಲಕ್ಕೆ ಜೋಡಾಗಿತ್ತ ಏನ ದೇವ್ರ ಬಲ್ಲ. ಬಂತ ನೋಡ್ರಿ ಇದ್ರ ಕೆಟ್ಟ ಮಸಡೆ ಆಗಿದಕ್ಕ. ಬರೇ ರೆಸ್ಟ್ ಮಾಡಾಕ ಹುಟ್ಟೆ ಅನಸ್ತತ್ ನನಗ. ಯವ್ವ ಇದ್ರ ಮುದಿಮೂಳಿ ಮಸಡಿ ನೋಡ್ರಿ ಯವ್ವ, ಉಬ್ಬಿದ ಪುರಿನ ಕೆಂಡದಾಗ ಒಗದ್ರಿ ಅಂತ ಅಂತ ನೋಡ ಹಂಗ ಕಾಣಕತ್ತಾಳ. ಇದ್ರ ಮಸಡಿ ನೋಡಿದ್ರ ನನಗರ ಕೆಲಸ ಮಾಡಾಕ ಮನ್ಸಾಗಂಗಿಲ್ಲ. ತಣ್ಣಗ ಅಡಿಗೆ ಮನ್ಯಾಗ ಹೊಕ್ಕನತ್ತಾಗ ನೋಡಕಿನ ಹತ್ತಿಲ್ ಕುಂತಾನಿ, ಕಂಡು ಕಾಣ್ದಂಗ ಹೆಂಗ್ ಹೊಕ್ಕ ನೋಡ ಭೋಸಡಿ. ಏ ಮೂಳಿ ಬಾಯಿಲೆ ನೋಡ್ರಿ ಇದನ್ನ ಮುದಿಮೂಳಿನ ಎಂತ ಚಂದ ನಮ್ಮಪ್ಪ ಜ್ಯೋತಿ ಅಂತ ಹೆಸರಿಟ್ಟಿದ್ದ. ಇದಕ್ಕೇನು ಯಾವ ಹೇಳಿದ್ನ ಏನ ಸ್ವಾಮಿ ಬದ್ಲಿ ಮಾಡಿ ಅನಸೂಯ ಅಂತ ಇಟ್ಕೊಂಡ. ಒಂದಿನಾನು ಕರೆದಿಲ್ರಿ, ಬರೇ ಮೂಳಿ ಕಾಳಿ ಇದನ್ನ ಕರಿತಿದ್ರು. ಬಾಯಾಗ ಒಂದ್ ಚಂದನ್ ಶಬ್ದನ ಇಲ್ಲ. ಯಾವಾಗ ನೋಡಿದ್ರು ಟಿವಿ ಮುಂದೆ ಕುಂತಿರ್ತೈತ್ರಿ. ಸೇಮ್ ಅದ್ರ ಕೆಟ್ಟ ಅತ್ಯಾರ ಇರ್ತಾರಲ್ಲ ಹಂಗದ ನೋಡ್ರಿ ಈಕಿ. ಏ ಪಿಸರಿ ಇಲ್ಲಿ ಬಂದ್ ಮಾತಾಡ. ಏನ್ ಪಿಸುಗುಡಾಕತ್ತಿ ಅಲ್ಲೇ? ಏನವಾ ಪಿಸರಿ ಅತ್ತಿ, ನಿನಗೇನ್ ಅರಿ ಆಗೈತಿ? ಅಯ್ಯ ಮೀನ್ರಿ ಎಲ್ಲ ಮಾಡಿ ಓಲ್ಗೂಡ್ಸಿಟ್ಟಿ ಅರಿ ಆಗ್ಲಾರ್ದ ಇದ್ದಿತ್ತನ? ಕಾಳಿ ಪುಕ್ಷಟಿ ಎದಕ್ ಓದರ್ತಿ? ಏನ್ ಕಡಿಮೆ ಆಗೈತಿ ಹೇಳ. ಏನ್ ಕಡಿಮೆ ಆಗೈತಿ? ರೊಟ್ಟಿ ಮಾಡಿದಿ, ಪಲ್ಯ ಎಲ್ಲೈತಿ? ಹೆಂಗ್ ತಿನ್ಬೇಕು ರೊಟ್ಟಿನ? ಸುಂಬಳ ಹಚ್ಕೊಂಡ್ ತಿನ್ಬೇಕನ? ಈಕಿದ ಬುದ್ಧಿ ಎಷ್ಟ ಕೆಟ್ಟೈತಿ ಅಂತ ಮಾಡಿದ್ಯಾ? ಬಾಯಿನೂ ಹೊಲಸೈತಿ. ಯಾಕ ರೊಟ್ಟಿ ಮಾಡಿ ಇಟ್ಟೇನಲ್ಲ ತಿನ್ನಕೇನ್ ಧಾಡಿಯಾಗಿತ್ತ? ಪಲ್ಯ ಏನ ನಿಮ್ಮವ್ ಬಂದ್ ಮಾಡಿಡ್ತಾನ? ಯಾಕಂದೆ ನಿನ್ ತೆಲಿಗಿರಿ ಕೆಟ್ಟತೆ? ನಮ್ಮವ್ ಯಾಕ ಬಂದ್ ಪಲ್ಯ ಮಾಡ್ತಾಳ? ಯಾಕಂದ್ರ ಮತ್ ರೊಟ್ಟಾಗ ಏನ್ ಹಚ್ಕೊಂಡ್ ತಿನ್ಬೇಕ? ಮತ್ ಮಗಳಾದಕಿ ಬರೀ ರೊಟ್ಟಿ ಮಾಡಿ ಇಟ್ಟಿಟ್ಟು ಹರಿಗಾಡ್ತಿದಿ, ಮತ್ ಹೆಂಗ್ ತಿನ್ಬೇಕ? ನೀ ಯಾವತ್ತು ಪಲ್ಯ ತಿಂದಿದ್ದೇವ ತಾಯಿ? ಇವತ್ತು ಪಲ್ಯ ನೆನಪಾಗೈತ್ ನಿನಗ್ ಪಾಪ. ಪಲ್ಯ ಮಾಡಿ ಇಟ್ರ ಗಂಟಲ್ದಾಗ ಉರಿತೈತಂತ. ಅದನ್ನ 1 ಲೀಟರ್ ಹಾಲು ಹಾಕೊಂತಾಳ, 8 ರೊಟ್ಟಿ ಮುರಿದು ಹಾಕೊಂಡು ಉಪ್ಪು ಹಾಕೊಂಡು ಕಿವುಚ್ಕೊಂಡು ತಿಂದು ಕುಂತ ಬಿಡ್ತಾವ. ತಟೆ ಚಾಕ್ ಹಾಲು ಅದಾವ ಹಿಂದೆ ಅದಾರ ಮಂದಿ ಅನ್ನದ ಅರಿವಿರಂಗಿಲ್ಲ. ಇವತ್ತು ಪಲ್ಯ ಮಾಡಿಲ್ಲಲ್ಲ, ಪಲ್ಯ ತಿನ್ನ ಚಟ ಹೆಚ್ಚಾಗೈತಿಕಿಗೆ. ಏ ಯಾಕ ಪಿಸ್ರಿ 1 ಲೀಟರ್ ಹಾಲು ತಿಂತಾಳಂತೀಯ? ಏನ್ ನಿಮ್ಮ ಅಪ್ಪನ ಮನೆ ಗಂಟು ತಂದಿಯೇನ? ನನ್ನ ಮಗ ದುಡಿದಿತ್ತು ತಿಂತಾನಲೇ ಬೋಸಡಿ. ನಮ್ಮ ಅಪ್ಪನ ಮನೆ ಗಂಟು ತಂದಿದ್ರ ನೀನು ಉಪವಾಸ ಕೊಲ್ತಿದ್ದೆ ಅಲ್ಲ. ಹಾಲು ಉಪ್ಪು ರೊಟ್ಟಿ ತಿಂತೇನಂತ ಹೇಳಿ ಪಲ್ಯ ಮಾಡ್ದ ಬಿಡಕೇನ ಏನ್ ನೀನ? ಪಲ್ಯ ಮಾಡ್ತಾನಿ, ಮೊದ್ಲ ಥಂಡಿ ಮಾಡಿಟ್ಟಿದ್ದು ತಣೋಗ ಜುನಾಡ್ತತಿ. ಉಣ್ಣ ಮುಂದ ಸುಡ ಪಲ್ಯ ಮಾಡ್ಕೊಂಡ ಮಾವ ಸಸಿ ತಿಂತೇವಿ. ಮೊದ್ಲ ನನ್ ಗಂಡ ಒಬ್ಬನ ದುಡಿಯವ 16 ಸರಿ ಕುಚ್ಚಿದ್ನಿ ಅಂದ್ರ ಗ್ಯಾಸ್ 3 ದಿನಕ್ಕ ಖಾಲಿ ಆಕತಿ. ಅಯ್ಯ ಮಿಂಡ್ರಗಾಳಿ ನಿನಗ ಬಾಳೆ ಹತ್ತೈತಿ ಬಿಡ ಬಾಳ. ಇತ್ಲನ್ನಾರ ಯಾರು ಬಾಳೆ ಮಾಡೇ ಬಂದಿಲ್ಲ. ಬಾಳೆ ಮಾಡಿ ಬಂದರಿದ್ರ ಮುಂಜಾನೆ 1 ಹೊತ್ತಿಗೆ 1 ಲೀಟರ್ ಹಾಲು ಆಗಿ ಮಾಡಿ ಕುಂದಿರ್ತಿದ್ದಿದ್ದಿಲ್ಲ. ಯವ್ವ ನೋಡ್ರಿ ಯವ್ವ ಪಿಸರಿ ಎಂತ ಸಸಿ ಕೂಡ್ತ ನನ್ನ ಜಲಮಕ್ಕ. ಅತ್ತಿ ಉಂಡಿದ್ದ ಹಂಗಸ್ತೈತ್ ನೋಡ ಮೂಳಿ. ಯವ್ವ ತಾಯಿ ಸಾಕು ಮಾಡಿ ನಿನ್ ಡ್ರಾಮಾ. ಟಿವಿಯನ್ ಹತ್ತಿ ಬೇಡ, ಒಟ್ಟು ನಾರ್ಮಲ್ ಇರು. ಏ ಪಿಸರಿ ಧಾರಾವಾಹಿ ನೋಡಿ ಕಲ್ಕೋ. ಅಮೃತ ನೋಡೋದ್ರಾಗ ಒಂದ್ ಮಾತು ಹೊಳ್ಳಿ ಅವ್ರ ಅತ್ತಿಗೆ ಅನ್ನಂಗಿಲ್ಲ. ಏನ್ ಹೇಳ್ತಾರ ಹೂ ಅಂದ ಎಲ್ಲಾ ಮಾಡ್ತೈತ್ ಮನೆಯನ್ ಕೆಲ್ಸಾನ. ಆಕಿಗೆ ಲಕ್ಷ ಗಟ್ಲೆ ಪಗಾರ ಕೊಡ್ತಾರ, ಅದಕ್ಕ ಏನ್ ಹೇಳಿದ್ರು ಮಾಡ್ತಾಳ. ನಂದ ಹಂಗಲ್ಲ. ಲಕ್ಷ್ಮಕ್ಕ ಬಂದ್ಲಿಕ್ಕೆ ತಿಟಿ ಬಸ್ಸಿ ತಾಸ್ ಒಂದ್ ಮಾತಾಡ್ಕೊಂತ ಹೆಂಗ್ ಮಾಡ್ತಾಳ ಏನ? ಬಂದ ಬಿಡ್ತಾಳ ಮನಿ ವರದಿ ತಗೊಳಕ್. ಈಕಿ ಕೈಯಾಗಿಂದ ಒಣ ರೊಟ್ಟಿ ತಿಂದು ಗಂಡ ಸಾಯ್ಲಾಗೈತಿ. ಅದನ್ನ ಹೆಸರು ಮಾಡೋದು ಗೊತ್ತಿಲ್ಲ. ಮಂದಿ ಮನಿ ಉಸಾಬರಿ ತಗೊಳಕ್ ಬರ್ತತಿ. ಕುಂದ್ರ ಬಾ ಲಕ್ಷ್ಮಕ್ಕ. ಉಂಡೇನೇ ಇಲ್ಲ, ಮಕ ಸಣ್ಣದ್ ಮಾಡ್ಕೊಂಡ್ ಕುಂತಿಯಲ್ಲ. ನಮ್ಮ ಅತ್ತಿ ಸಸಿದು ಬಾಯಾಗದ ನಿಂತ ಕೆಳಸ್ಕೊಂಡಾಳಕಿ ಬಿಡಾಡಿ. ಅದನ್ನ ಹೆಂಗ್ ಕೇತಾವಳ ಮಕ ಸಣ್ಣದಾಗೈತಲ್ಲ ಅಂತ ಹೇಳಿ ನ್ಯಾವ ಮಾಡಿ ಬಾರ್ಲಿ ಪರವ ಹೋಗ್ಯವ. ಆಕಿ ತೊಡಿ ಮೇಲೆ ಕುಂದ್ರ ಮೊದ್ಲ. ಏನಿ ಬಿಡ್ಲಿ ಪರವ, ಬರೀ ರೊಟ್ಟಿ ತಿಂತಾನೆ ಮುಂಜಾನೆದ್ದು. ಕೈಕಾಲ ಕಸವ ಇಲ್ದಂಗಾಗೈತೆ ನೀನ. ಮುಂಜಾನೆದ್ದು ಎದಕ್ ರೊಟ್ಟಿ ತಿನ್ನಕ್ ಹೋಗಿರಿ ಓಡಾಡಿ? ಸಸಿ ಬಂದಾಳ ಬೇಕಾಯ್ತು ಮಾಡಿಸ್ಕೊಂಡ್ ತಿನ್ನ, ಕೈಕಾಲ ಶಕ್ತಿ ಬರ್ತತಿ. ನಮ್ಮ ಮಾವ ಮನಿಗ್ ಊಟಕ್ ಬರೋ ಮಟನು ಇವ್ರು ತಳ ಎತ್ತಂಗಿಲ್ಲ ನೋಡು. ಬರೇ ಅತ್ತಿ ಮನಿ ಸಸ್ತ್ಯಾರ್ದ ಆಡ್ಕೊಂತಾಳ. ಈಕೆಂತ್ರು ಪಾರಿದಾವ. ನಾಳೆ ಸಸಿ ಬಂದ್ಲಂದ್ರ 3 ದಿನ ಬಾಳೆ ಮಾಡೋದಿಲ್ಲಕ್ಕಿ ಮನ್ಯಾಗ. ನಾ ಎದುರಿಗೆ ನಿಂತ್ರ ಮಾತಾ ಬರುದಿಲ್ಲ ಅವ್ರಿಗೆ. ಏನ್ ಬೇಕಾಗಿತ್ತು ಮಾಡಿಸುವಂತೀಯ ಪಾರಿ. ಮೊದ್ಲ ಜೀವನ ಚಲೋ ಇತ್ತು ಅನಸ್ತೈತಿ. ನಂದ ಕೈ ನಂದ ಬಾಯಿ ಇತ್ತು. ಇವ ಈಕ ಅಷ್ಟ್ರಿಗೆ 4 ಮಂದಿಗೆ ಅಂದ್ರ 25 ರೊಟ್ಟಿ ರಗೂಡ್ ಬಗಡ್ ಅಕ್ಕಾವ ನಮಗ. ಅದನ್ನ ಮಾಡಿ ಬರಬ್ಬರಿ ಅರ್ಧ ತಾಸು ಮಕ್ಕೊಂತ ನೋಡು. ಈಕಿ ಮಾಡ ಮಟನು ಕಣ್ಣಾಗ ಎಣ್ಣಿ ಬಿಟ್ಕೊಂಡ್ ಕಾಯ್ಬೇಕ. ಹಿಂಗಾರ ಮನಿ ಬಾಳೆ ಹಾಕವನ ಯವ್ವ. ನಾವು ಹಿಂದುಗುಟ ಎಲ್ಲ ಮಾಡಿ ಕಡೆಲಕ್ಕಿದ್ವೆ ಯವ್ವ. ಹಾಗ ನೀ ಯಾಕೆ ಸುಮ್ ಕುಂತಿಯ ಲಕ್ಷ್ಮಕ್ಕ? ಬೇಗ
ಬೇಷಂಗ ಬುದ್ಧಿ ಹೇಳಿ ಮಗಳಿಗೆ ಕಳಿಸ್ಲಿಲ್ಲ ಅವ್ರು ಅದವ್ರವ್ ಎಂತದೈತೆ ಅದು ಮೂಳಿ ಹೆಣ್ಣು ಮಕ್ಕಳು ಎಲ್ಲಿರ್ಬೇಕು ಅಲ್ಲಿರ್ಬೇಕ ಬುದ್ಧಿ ಹೇಳಿ ಕಳ್ಸಾಕ್ ಧಾಡೆನ ಆಕಿಗೆ ಅಯ್ಯಪ್ಪ ರೀ ಒಳ್ಳೆ ಹೇಳದಿ ಮಗಳು ಅವ್ರ ಮನ್ಯಾಗಿದ್ರ ಭಾರಿ ಖುಷಿ ಅಂತಾನಿ ಯವ್ವ ಸಸಿ ಒಂದಿಟ್ಟು ಪಾರಕ್ಕಗ ನನಗ ಹಾಲ್ನೆ ಚಾ ಮಾಡ್ಕೊಂಬಾರ ಯವ್ವ ಒಂದಿಟ್ಟು ಸಕ್ರಿ ಕಡಿಮೆ ಹಾಕ ಯವ್ವ ನಾನ ಹೇಳ್ಬೇಕಂತ ಮಾಡಿದ್ದೆ ಲಕ್ಷ್ಮಕ್ಕ ನೀನ ಅಂದ್ಬಿಟ್ಟಿ ನೋಡು ಯಾವತ್ತಾತ್ ಮಾತಾಡಕತ್ತು ಬಾಯಿ ಒಣಗಿತ್ತು ಅತ್ತಿಯರ ಮನ್ಯಾಗ ಹಾಲು ಕಲಿಗೆವ ಅವ್ರ ಅಂಟಿಯರ ಕರೆ ಚಾ ಕುಡಿತಾರಂದ್ರ ಕರೆ ಬೆಲ್ಲ ಹಾಕಿ ಮಾಡಿಕೊಡ್ತಾನೆ ಪಾರಿ ಅದೇನ ಆರ್ಗ್ಯಾನಿಕ್ ಬೆಲ್ಲ ಅಂತ ರೋಗ ಕಚ್ಚಬಡ್ಡಿಗೈತಿ ಬಾಯಾಗ ಮಾತ್ರ ಎಂತ ಶಿವೆ ಐತೆ ನೀನ ಅದನ್ನ ಹಾಕಿ ಕರೆ ಚಾ ಮಾಡ್ತಾ ತಡಿ ಕುಡೇನಂತ ಹಾಲು ಇವತ್ತು ಬೆಕ್ಕು ಕುಡ್ದು ಹೋಗ್ಬಿಟ್ಟತೆ ಮುಂಜಾನೆ ಎದ್ದು ಅಲ್ಲ ನಮ್ಮನ್ಯಾಗ ಕರೆ ಚಾ ಕುಡುದು ವಾಕರಿ ಕೆಟ್ಟು ಒಂದಿಟ್ಟು ಬಿಳೆ ಚಾ ಕುಡುದ್ರಾತಂತ ನ್ಯಾವ ಮಾಡ್ಕೊಂಡಿವ್ ಕುರ್ಮನಿಗೆ ಬಂದನಿ ಇವ್ ನೋಡ ಎತ್ತಾಗ ಮಸಡಿ ಇಟ್ಕೊಂಡು ಬೆಕ್ಕಿಗೆ ಹಾಲು ಕುಡ್ಸಾವ ಬೆಕ್ಕ ಹಾಲು ಕುಡ್ದ ಅಂತ ಹೇಳ್ತಾ ನೋಡು ಏನಾಯ್ತೇನ ಇಲ್ಲ 1 ಲೀಟರ್ ಹಾಲು ಮುಂಜಾನೆ 10 ಗಂಟೆಗೆ ಆಯ್ತು ಮಾಡ ತೀರ ಮನುಷ್ಯ ಐತೇನ ದೆವ್ವ ಐತಂತ ನಾ ಇದು ಲಕ್ಷ್ಮಕ್ಕ ಕರೆ ಚಾ ಕುಡುದ್ನಂದ್ರ ಮೈ ತುಂಬ ಅಲರ್ಜಿ ನನಗ ಕಾಲ್ ಮಡಿ ಬಗ ಬಗ ಉರಿತಾವ ಹಿಂಗಾಗಿ ನಾ ಎಂದು ಕರೆ ಚಾ ಕುಡಿಯಂಗಿಲ್ವಾ ಬಿಳೆ ಚಾ ಅಷ್ಟ ಕುಡಿತೇನೆ ಯವ್ವ ನಾನ್ ನೋಡ ಯವ್ವ ರೊಟ್ಟ್ಯಾಗ ಓಸು ಹಾಲು ಹಾಕೊಂಡು ಕಿವುಚ್ಕೊಂಡು ತಿಂದ್ಬಿಟ್ಟೆ ಯಾರ ಬರ್ಲಿ ಬಿಡ್ಲಿ ಅಂತ ಒಂದ್ ಹನಿ ಹಾಲು ಇರ್ಲಿಲ್ಲ ಯವ್ವ ಸಸಿ ಅಕ್ಕಿ ಕರೆ ಚಾ ಕುಡಿಯಂಗಿಲ್ಲ ಅಂತ ಬಿಡು ಮತ್ತ್ಯಾಕ್ ಮಾಡಕ್ ಹೋಗ್ತಿ ಇದ್ರದ್ ಬೇಷ ಐತೆ ಜಿಬ್ಬು ಮೂಳಿ ಇದ್ರ ಮನೆಗೆ ಯಾರು ಹೋಗಿ ಒಂದ್ ಕಪ್ ಚಾ ಕುಡ್ದಿಲ್ಲ ಇವತ್ತಿಗೆ ಮತ್ತ ಮ್ಯಾಲೆ ಕರೆ ಚಾ ಕುಡಿಯಂಗಿಲ್ಲ ಅಂತಿಕಿ ಅರಕ್ಕಂಟಿ ನೋಡಂಟಿ ನಮ್ಮ ಮನ್ಯಾಗ ಬಿಳೆ ಚಾ ಕುಡಿಬೇಕಂದ್ರ 9 ಒಳಗ ಬರ್ಬೇಕ ಹೌದಲ್ವಾ ಯಾಕ ಮುಹೂರ್ತ ನೋಡಿರ್ತೀರನ ಬಿಳೆ ಚಾ ಮಾಡಾಕ ಅಯ್ಯ ಮುಹೂರ್ತ ನೋಡಾಕ ನಾವೇ ನಿಮ್ಮಂಗ ದೊಡ್ಡ ಮಂದಿ ಅಲ್ಲ 9:30 ಆತಂದ್ರ ಒಂದ್ ಹೆಣ್ಣು ಬೆಕ್ಕ ಬಂದು ಓಸು ಹಾಲು ರೊಟ್ಟೆಗೆ ಹಾಕಿ ಉಚ್ಕೊಂಡು ತಿಂದು ಕುಂತ ಬಿಡ್ತತ್ರಿ ಎಷ್ಟಿರ್ಬೇಕಿದ್ದು ಊರ್ ಖಜ್ಜ ಅಂದ ನನಗ ಹೆಣ್ಣು ಬೆಕ್ಕಂತ ನೋಡು ಹೌದಾ ಹಂಗಾರ 9:30ಗೆ ಬಿಸಿ ಬಿಸಿ ಕುದಿಸಿಟ್ಬಿಡ ಬಾಯಿ ಇಡಾಕ ಹೆದರ್ತೈತಿ ಯಾಕಂದ್ರ ಸುಡ್ತಿರ್ತಾವ ನೋಡು ಹಾಲು ಹೋಗ್ರಿ ಒಳ್ಳೆ ಹೇಳಿದ್ರಿ ಸುಡ ಹಾಲಿದ್ರ ಪ್ಯಾನಿನ ಬುಡದಾಗ ಕುಂತ ತಿಂತತಿ ಪ್ಯಾನಿನ ಬುಡದಾಗ ಕುಂತಿರ್ತತೆ ಗನ ಬೆಂಡ್ಲಿ ಗಟ್ಟಿ ಬೆಕ್ಕೈತಿ ಬಿಡುವ ಅದು ಕೇಳ್ತೀರನ್ರಿ ಪಾರಕ್ಕಂಟಿ ಇಷ್ಟು ಕೂತು ತಿಂದ ಮತ್ತೆ ಏನೋ ಊರಿಗೆ ಉಪಕಾರ ಮಾಡೈತೆ ಅನ್ನಂಗ ಊರಾಚಾರ ಹೇಳ್ತೈತಿ ಒಂದ್ ಹುಚ್ಚ ನಾಯಿ ಕುಟ್ಟು ಕುಂತ ಯವ್ವ ನಂದ ಪುಣ್ಯ ಬಿಡು ನನಗ ಬೆಕ್ಕ ಅಂದ್ಲ ಪಾರಿಗೆ ನೋಡು ಹುಚ್ಚ ನಾಯಿ ಅಂದ್ಲ ಅಲ್ಲ ಹುಡುಗಿ ಅವ್ ಬೇಷದ ಬಿಡು ಹುಚ್ಚ ನಾಯಿ ಕಾಮಿ ಕೊಡೆ ಇಲ್ಲೋಡ ಬೇಷಂಗ್ ಬುದ್ಧಿ ಕಲಸವಕ್ಕ ಇದ ಚಾಳಿ ಏನ ಅಂತಾರಲ್ಲ ಪಾರಿ ಹೋಗ್ಲಿ ಬಿಡು ಊರಾಗ ಏನ್ರ ಹೊಸ ಸುದ್ದಿ ಇದ್ರ ಮಾತಾಡೋಣ ಬಾ ಅಲ್ಲ ಲಕ್ಷ್ಮಕ್ಕ ನಿಮ್ಮ ಮನ್ಯಾಗ ಕಾಮಿ ಹುಚ್ಚ ನಾಯಿ ಗಂಟು ಬಿದ್ದಾವಂತ ಇದಕ್ಕಿಂತ ಹೊಸ ಸುದ್ದಿ ಯಾವ್ದೈತಿ ಮೊದಲು ಇದನ್ನು ಸುಧಾರಿಸೋನು ಯವ್ವ ಪಾರಿ ಹೋಗ್ಲಿ ಬಿಡು ಏನ್ ಒಂದಿಸ್ ಹಾಲು ಕುಡಿದು ಹೋಗತಿ ಏನ್ ಹೆಚ್ಚಿಂದ ಆಸ್ತಿ ತಗೊಂಡತನ ಅಲ್ಲ ಲಕ್ಷ್ಮಕ್ಕ ಕಾಮಿದ್ ಬಿಡು ನೀನ ಈ ನಾಯಿ ಸುದ್ದಿ ಹೇಳ ಅದಕ್ಕೆ ಬೇಕಾ ಇನ್ನೊಬ್ಬರ ಮನಿ ಹುಸಾಬರಿ ಈ ಹುಚ್ಚ ಮೂಳಿಗೆ ಗುರ್ತಾಗ್ಬಂದು ನಮಗ ಕಾಮಿ ಹುಚ್ಚ ನಾಯಿ ಅನ್ನಕತ್ತಾಳಕಿ ಇದಕ್ಕೆ ಹೆಂಗ್ ಹೇಳುದ ಯವ್ವ ಹುಚ್ಚ ಪ್ಯಾಲಿಗೆ ಅಲ್ರಿ ಪರಕರ 3 ಬಿಟ್ಟವ್ರು ಊರಿಗೆ ದೊಡ್ಡವ್ರಂತ ಹಂಗದಾವ್ರಿ ಇವು ಕಾಮಿ ಹುಚ್ಚ ನಾಯಿ ಕುಡೆ ನೀ ಯಾಕೆ ಸುಮ್ಮನದಿಯ ಹುಚ್ಚಿ ಬೇಷಂಗ್ ಚಪ್ಕಾ ತಗೋ ಮೈಯುಳ್ಳ ಬಾರಿಸಿ ಹೊರಗಾಕ ಏನ್ಟಿ ನೀವೇನ ಒಳ್ಳೆ ಮನ್ಸಿದ್ದವ್ರು ನಮ್ಮತ್ತಿ ಹೂ ಅನ್ಬೇಕಲ್ಲ ಅಯ್ಯ ಹುಚ್ಚಿ ನಿಮ್ಮತ್ತಿ ನಾ ಹೇಳ್ತೀನಿ ನೀ ತಲೆ ಕೆಡ್ಸ್ಕೊಬೇಡ ನೀ ಬೇಷಂಗ್ ಚಪ್ಕಾ ತಗೊಂಡು ಬಾರಿಸಿ ಹೊರಗಾಕ ಇದಕ್ಕ ಅನ್ನೋದ್ರಿ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ನೀವ್ ಹೇಳಿದ್ರಿಲ್ರಿ ಆಂಟಿ ಇವತ್ತೊಂದಿನ ಕೈ ಬಿಡ್ತೇನ್ರಿ ನಾಳಿಂದ ಬರೋಬ್ಬರಿ ಚಬ್ಬಕ್ಕ ತಗೊಂಡ ತಿಳಿಸ್ತಾನಿ ಅಲ್ಲ ಲಕ್ಷ್ಮಕ್ಕ ಎಂತ ಶಾಣೆ ಆಡಿನ ಸತಿ ಎಂತಕ್ಕಿ ಮೇಲೆ ಅಪವಾದ ಹೊರಿಸ್ತಿ ನೀನು ಹೆಚ್ಚಿನಕ್ಕಿದಿ ಬಿಡು ಇದೆಂತ ಹುಚ್ಚ ಮೂಳೆ ಐತ್ರಿ ತಾನು ಸುಪಾರಿ ತಾನ ಕೊಡಕತ್ತತಿ ಇದೆಂತ ಹುಚ್ಚ ಮುಸುಗ್ ಮೂಳೆ ಐತ್ರಿ ತನ್ನ ಗುಂಡಿ ತಾನ ತೋಡಾಕತ್ತತಿ ಲಕ್ಷ್ಮಕ್ಕ ನನ್ ಗಂಡ ಬರೋ ಹೊತ್ತಾತ ಹೊಕ್ಕನಿ ನಾಳೆ ಆ ಹೆಣ್ಣು ಕಾಮಿ ಆ ಹುಚ್ಚನಾಯಿನ ಬಡದ್ ಹೊರಗಾಕುನು ಅಲ್ಲ ಮಾಡಿದ್ದುಣ್ಣು ಮಾರಯ್ಯ ಇದಕ್ಕ ಅಂತಾರ ಆತು ಗುರುವ ಹೋಗು ಮನಿಗೆ MS ಕೋಳಿವಾಡ ಅವರು ನಮ್ಮ ಕಮೆಂಟ್ ಮಾಡ್ಯಾರ ಅವರ ಮಗಳಾದ ರಾಧಾ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲಾ ಕನಸುಗಳು ನನಸಾಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಜಿತ್ ನಿರ್ಮಲಾ ಸಾಹಿತಿ ಹಾಯ್ ಕಮೆಂಟ್ ಮಾಡಿದ ತಮಗೆಲ್ಲರಿಗೂ ಧನ್ಯವಾದ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ಒಂದು ಕಮೆಂಟ್ ಮಾಡ್ರಿ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ